ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇದೀಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾನು ಮೊನ್ನೆ ಅಷ್ಟೇ ಒಂದು ವಿಡಿಯೋ ಹಾಕಿದ್ದೆ. ಆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಿಮಗೆ 4,000 ರೂಪಾಯಿ ಏನು ಪೆಂಡಿಂಗ್ ಹಣ ಇತ್ತು, 2,000 ಪ್ಲಸ್ 2,000 ರೂಪಾಯಿ ಅದು ರಿಲೀಸ್ ಆಗ್ತಾಯಿದೆ ಅಂತ ನಾನು ಒಂದು ವಿಡಿಯೋ ಹಾಕಿದ್ದೆ. ಅದರಲ್ಲಿ ಕೆಲವೊಬ್ಬರು ಕಮೆಂಟ್ ಮಾಡಿದರು ಫೇಕ್ ಸುದ್ದಿ ಹಾಕ್ತಿದ್ದೀರಂತ. ಆದರೆ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ, ನಮ್ಮ ಚಾನಲಲ್ಲಿ ಯಾವುದೇ ಫೇಕ್ ಸುದ್ದಿ ಹಾಕಲ್ಲ. ಅಂದರೆ ನಾವು ಯಾವುದೇ ಒಂದು ಕಂಟೆಂಟನ್ನು ಕ್ರಿಯೇಟ್ ಮಾಡಿ ಹಾಕಲ್ಲ. ಏನು ಒಂದು ಅಧಿಕೃತ ಅಧಿಕಾರಿಗಳಿರ್ಬೋದು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಅಧಿಕಾರಿಗಳು ಏನು ನ್ಯೂಸ್ ಕೊಡ್ತಾರೆ ಅಥವಾ ಏನು ಹೇಳಿಕೆ ಕೊಡ್ತಾರೆ ಮಾಧ್ಯಮದ ಮುಂದೆ, ಅದನ್ನು ನಾವು ಸುದ್ದಿ ಮಾಡಿ ಹಾಕ್ತೀವಿ. ಅಂದರೆ ಅದನ್ನು ನಾವು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ಅದೇ ರೀತಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊನ್ನೆ ಏನೋ ಒಂದು ಅಪ್ಡೇಟ್ ಮಾಹಿತಿ ನೀಡಿದರು ಮಾಧ್ಯಮದವರಿಗೆ, ಅದನ್ನು ನಾವು ಶೇರ್ ಮಾಡಿದ್ದೀವಿ. ಅದ ನಂತರ ಡಿ ಕೆ ಶಿವಕುಮಾರ್ ಏನೊಂದು ಅಪ್ಡೇಟ್ ಮಾಹಿತಿ ನೀಡಿದರು ಅದನ್ನು ನಾವು ಶೇರ್ ಮಾಡಿದ್ದೀವಿ. ಅಲ್ಲಿ ಅವರು ಏನೊಂದು ಡೇಟಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ, ಅದು ಡೇಟಿಗೆ ಅವರು ಹಾಕಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ತಪ್ಪಾಗಲ್ಲ. ಏನಕ್ಕೆ ನಾವು ಅವ್ರು ಏನು ಹೇಳ್ತಾರೆ ಅದೇ ಡೇಟ್ ಅದೇ ಇನ್ಫಾರ್ಮೇಷನ್ ನಾವು ನಿಮ್ಗೆ ಶೇರ್ ಮಾಡ್ತೀವಿ. ಒಂದು ವೇಳೆ ನಿಮಗೆ ಅದೇ ಡೇಟಿಗೆ ಹಣ ಬಂದಿಲ್ಲ ಅಂತ ಹೇಳಿದ್ರೆ ನೀವು ನಮ್ಮನ್ನು ಬ್ಲೇಮ್ ಮಾಡಬೇಡಿ. ಯಾಕಂತ ಹೇಳಿದ್ರೆ ನಾವು ಅಧಿಕೃತ ಮಾಹಿತಿಯನ್ನು ಶೇರ್ ಮಾಡ್ತೀವಿ. ಏನು ಅಧಿಕಾರಿಗಳು ಏನು ಮಾಧ್ಯಮದವರ ಜೊತೆ ಏನು ಇನ್ಫಾರ್ಮೇಷನ್ ಶೇರ್ ಮಾಡ್ತಾರೆ ಅದನ್ನು ನಾವು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಹಾಗಾಗಿ ನೀವು ಇಲ್ಲಿ ಫೇಕು ಹಣ ಬಂದಿಲ್ಲ, ನೀವು ಸುಳ್ಳು ಸುದ್ದಿ ಹಾಕ್ತೀರಿ, ಕೆಲವೊಬ್ಬರು ಕಮೆಂಟ್ ಮಾಡಿದ್ದಾರೆ ಅಷ್ಟೇ, ಎಲ್ಲರೂ ಕಮೆಂಟ್ ಮಾಡಿಲ್ಲ. ಸೊ ನಾವು ನಿಮಗೆ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಿದ್ದೀನಿ, ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರು ಏನು ಸ್ಟೇಟ್ಮೆಂಟ್ ಕೊಟ್ಟರು ಅದನ್ನು ಮಾತ್ರ ನಾವು ಶೇರ್ ಮಾಡ್ತೀವಿ. ಅದನ್ನು ಬಿಟ್ಟು ಯಾವುದೇ ಒಂದು ಫೇಕ್ ಕಂಟೆಂಟನ್ನು ನಮ್ಮ ಚಾನಲಲ್ಲಿ ಹಾಕಲ್ಲ. ಇದು ನಿಮಗೆ ಮೊದಲೇದಾಗಿ ಸ್ಪಷ್ಟಪಡಿಸ್ತಿದ್ದೀನಿ. ಸೊ ಮೊನ್ನೆ ಅಷ್ಟೇ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅಪ್ಡೇಟ್ ಮಾಹಿತಿ ನೀಡಿದರು. ಅದೇನಪ್ಪ ನಿಮಗೆ ಗೊತ್ತಿದೆ, 8 ರಿಂದ 10 ದಿನದ ಒಳಗೆ ನಿಮಗೆ ಗೃಹಲಕ್ಷ್ಮಿಯ ಹಣವನ್ನು, ಅಂದರೆ ಪೆಂಡಿಂಗ್ ಹಣ 11ನೇ ಕಂತಿನ ಹಣ 12ನೇ ಕಂತಿನ ಹಣವನ್ನು ನಾವು ಅಪ್ಡೇಟ್ ಮಾಡ್ತೀವಿ, ಪೇಮೆಂಟ್ ಮಾಡ್ತೀವಿ. ತಾಂತ್ರಿಕ ದೋಷದಿಂದ ಅಪ್ಡೇಟ್ ಮಾಡೋಕ್ಕೆ ಆಗಿಲ್ಲ. ಹಾಗಾಗಿ ನಿಮಗೆ ಇನ್ನು ಸ್ವಲ್ಪ ದಿವಸ ವೆಯ್ಟ್ ಮಾಡಿ, ನಿಮಗೆಲ್ಲರಿಗೂ ಪೆಂಡಿಂಗ್ ಇರುವಂಥ ಹಣ ಜಮೆ ಆಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಿ ತಿಳಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಲೇಟೆಸ್ಟ್ ಆಗಿ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮದವರ ಜೊತೆ ಇನ್ನೊಂದು ಮಾಹಿತಿಯನ್ನು ಶೇರ್ ಮಾಡ್ತಾರೆ. ಅದು ಕೂಡ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ, ಯಾಕೆ ಪೆಂಡಿಂಗ್ ಇದೆ, ಯಾವಾಗ ಹಣ ಬರುತ್ತೆ, ಇದೇ ಕ್ವಶನನ್ನು ಮತ್ತೆ ಮಾಧ್ಯಮದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಕೇಳ್ತಾರೆ. ಅವಾಗ ಅವರು ಏನು ಹೇಳಿದ್ದಾರೆ ಅದು ಕೂಡ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಮೊದಲೇದಾಗಿ ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ, ನಮ್ಮ ಚಾನಲಲ್ಲಿ ನಾವು ನಿಜವಾದ ಅಧಿಕೃತ ಮಾಹಿತಿಯನ್ನು ಮಾತ್ರ ಶೇರ್ ಮಾಡ್ತೀವಿ, ಯಾವುದೇ ಒಂದು ಫೇಕ್ ವಿಡಿಯೋನ ಹಾಕಲ್ಲ. ಹಾಗಾಗಿ ಪ್ರತಿಯೊಬ್ಬರು ಅಧಿಕೃತ ಮಾಹಿತಿ ಪಡ್ಕೊಳ್ಳೋಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಪ್ರತಿಯೊಬ್ಬರು ಲೈಕ್ ಮಾಡಿ. ನೀವೊಂದು ಲೈಕ್ ಮಾಡಿದ್ರೆ ನಮ್ಮ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಲೈಕ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಪ್ರಾರಂಭ ಆಗಿದೆ, ಹಾಗಾಗಿ 11ನೇ ಕಂತಿನ ಹಣ 12ನೇ ಕಂತಿನ ಹಣ 4,000 ರೂಪಾಯಿ ಬಿಡುಗಡೆ ಪ್ರಾರಂಭ ಆಗಿದೆ. ಹಾಗಾಗಿ ನಿಮ್ಮ ಜಿಲ್ಲೆಯಲ್ಲಿ ಅಥವಾ ನಿಮಗೆ ಬಂದಿದ್ದರೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಬಂದಿದೆ ಅಂತ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅದನ್ನು ಕೂಡ ಕಮೆಂಟ್ ಮಾಡಿ. ಬಂದಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಅದನ್ನು ಕೂಡ ಕಮೆಂಟ್ ಮಾಡಿ. ಸ್ನೇಹಿತರೆ, ನಿಮಗೆ ಗೊತ್ತಿದ್ದಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಕಳೆದ ತಿಂಗಳು ಏನು ಹೇಳಿದ್ರು ಅಂತ ಹೇಳಿದರೆ, ಖಜಾನೆಯಲ್ಲಿ ಹಣ ಇಲ್ಲ, ಅಂದರೆ ಬಜೆಟ್ ಸಮಸ್ಯೆ ಆಗ್ತಿದೆ, ಹಾಗಾಗಿ ಡಿಲೇ ಆಗ್ತಿದೆ ಅಂತ ಹೇಳಿದರು. ಮತ್ತು ಮೊನ್ನೆ ಅಂದರೆ ಒಂದು 3 ದಿವಸದ ಹಿಂದೆ ಹೇಳಿದರು 8 ರಿಂದ 10 ದಿನದ ಒಳಗೆ ನಾವು ಹಾಕ್ತೀವಿ ಅಂತ ಹೇಳಿದರೆ, ತಾಂತ್ರಿಕ ದೋಷದಿಂದ ಅಪ್ಡೇಟ್ ಮಾಡೋಕ್ಕಾಗಿಲ್ಲ. ಎಲೆಕ್ಷನ್ ಬಂದ ನಂತರ ತಾಂತ್ರಿಕ ದೋಷದಿಂದ ನಮಗೆ ಅಪ್ಡೇಟ್ ಮಾಡೋಕ್ಕಾಗಿಲ್ಲ, ಪೇಮೆಂಟ್ ಮಾಡೋಕ್ಕಾಗಿಲ್ಲ. ಹಾಗಾಗಿ 2 ತಿಂಗಳ ಹಣ ಪೆಂಡಿಂಗ್ ಆಗಿರುವಂಥದ್ದು. ಹಾಗೆ ಒಂದು ಅಪ್ಡೇಟ್ ಮಾಹಿತಿಯನ್ನು ಶೇರ್ ಮಾಡ್ತಾರೆ, ಯಾರು ಕೂಡ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಇದೀಗ ಇವತ್ತು ಒಂದು ಅಪ್ಡೇಟ್ ಮಾಹಿತಿಯನ್ನು ಅವರು ತಿಳಿಸ್ಕೊಟ್ಟಿರುವಂಥದ್ದು. ಅದೇನಂತ ಹೇಳಿದರೆ, ಮಾಧ್ಯಮದವರು ನೇರವಾಗಿ ಕೇಳ್ತಾರೆ, ಮೊನ್ನೆ ಅಷ್ಟೇ ನೀವು ಹೇಳಿದ್ರಿ ಪೇಮೆಂಟ್ ಬರುತ್ತೆ ಹಾಕ್ತೀವಿ ಅಂತ, ಆದರೆ ಬಂದಿಲ್ಲ ಯಾಕೆ ಅಂತ ಕೇಳಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಸ್ಪಷ್ಟನೆ ಕೊಡ್ತಾರೆ. ಆಗಸ್ಟ್ 1ರಿಂದ ನಾವು ನಿಮಗೆ ನಿಮ್ಮ ಖಾತೆಗೆ ಪ್ರಾರಂಭ ಆಗುತ್ತೆ, 4,000 ರೂಪಾಯಿ ಹಣ ಬಿಡುಗಡೆ ಪ್ರಾರಂಭ ಆಗುತ್ತೆ. ಈಗಾಗಲೇ ಸರ್ಕಾರದಿಂದ ಖಜಾನೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣವನ್ನು ಜಮೆ ಆಗಿದೆ. ಅಲ್ಲಿಂದ ಇವಾಗ DBT ಮೂಲಕ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗ್ತಾಯಿದೆ. ಹಾಗಾಗಿ ನಿಮಗೆ ಆಗಸ್ಟ್ 1ರಿಂದ 4-5 ದಿನದ ಒಳಗೆ ಎಲ್ಲರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು 31 ಜಿಲ್ಲೆಯಲ್ಲಿ ಯಾರಲ್ಲಿದ್ದಾರೆ ಎಲ್ಲರಿಗೂ ಕೂಡ 4-5 ತಾರೀಕು ಒಳಗೇನೆ, ಅಂದರೆ ಇವಾಗಲೇ ಪ್ರಾರಂಭ ಆಗಿದೆ 1ನೇ ತಾರೀಕಿಂದ 4-5 ತಾರೀಕು ಒಳಗೇನೆ ಎಲ್ಲರಿಗೂ ಕೂಡ ಹಣ ಬಿಡುಗಡೆ ಆಗುತ್ತೆ ಅಂತ ಸ್ಪಷ್ಟವಾಗಿ ತಿಳಿಸಿರುವಂಥದ್ದು. ಹಾಗಾಗಿ ನಿಮ್ಗೊಂದು ವೇಳೆ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಮತ್ತೆ ನಿಮ್ಮದು ಇನ್ಫಾರ್ಮೇಷನ್ ಸುಳ್ಳು ಫೇಕ್ ಸುದ್ದಿ ಅಂತ ಕಮೆಂಟ್ ಮಾಡಬೇಡಿ. ಯಾಕಂತ ಹೇಳಿದ್ರೆ ನಾವು ಅವ್ರು ಏನು ಹೇಳಿಕೆ ಕೊಟ್ಟಿರ್ತಾರೆ ಮಾಧ್ಯಮದ ಜೊತೆ ಅದನ್ನು ಮಾತ್ರ ನಿಮಗೆ ಶೇರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಅವ್ರು ಏನು ಡೇಟನ್ನು ಕೊಟ್ಟಿರ್ತಾರೆ ಅದೇ ಡೇಟಲ್ಲಿ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾವು ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ, ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಕಾಯ್ತಾ ಇದ್ದೀರಿ, ನೀವು ಈ ಒಂದು ವಾರ ನೀವು ಕಾಯಬೇಕಾಗುತ್ತೆ ಅಂತ ಹೇಳಿದ್ರೆ ಆಗಸ್ಟ್ 1ರಿಂದ 5ನೇ ತಾರೀಕು ತನಕ ವೆಯ್ಟ್ ಮಾಡಿ. 5ನೇ ತಾರೀಕು ಒಳಗೆ ಇವಾಗಲೇ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿರುವಂಥ ಮಾಹಿತಿ ಪ್ರಕಾರ 11 ಮತ್ತು 12ನೇ ಕಂತಿನ ಹಣ, ಅಂದರೆ ಪೆಂಡಿಂಗ್ ಇರುವಂಥ ಹಣ ಎಲ್ಲರಿಗೂ ಕೂಡ ಜಮೆ ಆಗುತ್ತೆ. ಹಾಗಾಗಿ ನೀವು ಇಲ್ಲಿ ಬರುವಂಥ ಸಂಭವ 99% ಇದೆ. ಇದು ಅವರು ಹೇಳಿಕೆ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ. ಒಂದು ವೇಳೆ ನಿಮಗೆ ಇನ್ನೂ ಕೂಡ 5ನೇ ತಾರೀಕು ನಂತರನೂ ಕೂಡ ನಿಮಗೆ ಹಣ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಇನ್ನೊಮ್ಮೆ ವೆರಿಫೈ ಮಾಡಬೇಕಾಗುತ್ತೆ. ಅದಕ್ಕೆ ನಿಮ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ನೀವು ಆಫೀಸಿಗೆ ಹೋಗಿ ಚೆಕ್ ಮಾಡಬೇಕಾಗುತ್ತೆ. ನಿಮ್ಮ ಅಕೌಂಟ್ ಹೋಲ್ಡಲ್ಲಿ ಇರ್ಬೋದು, ಅಥವಾ ಆದಾಯ ತೆರಿಗೆ, ಇನ್ಕಮ್ ಟ್ಯಾಕ್ಸ್ ಮತ್ತು GST ಪಾವತಿದಾರರ ಅಕೌಂಟು ಅವರು ಕೂಡ ಇದನ್ನು ಪಡ್ಕೊಳ್ತಿದ್ದಾರೆ ಅಂತ ತುಂಬ ಅಕೌಂಟು ಹೋಲ್ಡಲ್ಲಿದೆ, ಅಂದರೆ ಬ್ಯಾನ್ ಆಗಿದೆ, ಗೃಹಲಕ್ಷ್ಮಿ ಅಕೌಂಟ್ ಹೋಲ್ಡಲ್ಲಿದೆ. ಅಂಥವ್ರಿಗೆ ಕೂಡ
ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಆಗಿರುವಂಥದ್ದು ಕಳೆದ 3-4 ತಿಂಗಳಿಂದ. ಒಂದು ವೇಳೆ ನಿಮಗೆ 5 ತಾರೀಕು ಒಳಗೆ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಕೂಡ ವೆರಿಫೈ ಮಾಡಬೇಕಾಗುತ್ತೆ. ಹೌದು, ಗೃಹಲಕ್ಷ್ಮಿ ರಾಜ್ಯ ಸರ್ಕಾರ ಏನು ಮಾಡಿತ್ತು, ತುಂಬ ಮಂದಿ ಅಕೌಂಟ್ ಹೋಲ್ಡ್ ಮಾಡಿತ್ತು. ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡುವವರು, GST ಪೇಮೆಂಟ್ ಮಾಡುವವರು ಗೃಹಲಕ್ಷ್ಮಿ ಯೋಜನೆ ಲಾಭನ ಪಡ್ಕೊಳ್ತಿದ್ದಾರೆ ಅಂತ ತುಂಬ ಮಂದಿ ಅಕೌಂಟ್ ಹೋಲ್ಡಲ್ಲಿದೆ. ಅದನ್ನು ಕೂಡ ನೀವು ಲಿಸ್ಟನ್ನು ಒಮ್ಮೆ ನೀವು ಚೆಕ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ತನಕ ಬಂದಿರೋಂಥ ಮಾಹಿತಿ. ನಿಮಗೆ ಯಾವುದೇ ಒಂದು ಇದ್ರ ಬಗ್ಗೆ ಅಪ್ಡೇಟ್ ಬಂದಾಗ ನಿಮಗೆ ಮಾಹಿತಿಯನ್ನು ಶೇರ್ ಮಾಡ್ತೀವಿ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ ಕಮೆಂಟ್ ಮಾಡಿ. ವಿಡಿಯೋ